ಭೀಮಸೇನ, ನೀವು ಆಡುತ್ತಾ ಇರುವ ಮಾತು ಸತ್ಯವೇ? ಸಂಧಿ ಸಂಧಿ ಕುರುಭೂಪತಿಯಲ್ಲಿ ಸಂಧಿ. ಯಾವ ಕೌರವನನ್ನು ಕಂಡಾಕ್ಷಣದಲ್ಲಿಯೇ ಭುಜದಂಡೆಗಳನ್ನು ಕುಣಿಸ್ತಾ ಕುಣಿಸ್ತಾ ಅವನ ಮಂಡೆಯನ್ನು ಒಡೆಯುತ್ತೇನೆ ಅಂತ ಆಡುತ್ತಾ ಇದ್ದ ಭೀಮಸೇನನ ಬಾಯಲ್ಲಿ ಸಂಧಿ. ಪ್ರಭು, ಅವನಲ್ಲಿಯೂ ಹಿತ ಬಂತಲ್ವೋ ನಿಮಗೆ? ಯಾರಲ್ಲಿ ಹಿತ ಬರಕೂಡದು, ಯಾರು ನಮಗೆ ಬದುಕಿನ ಉಸಿರಿರುವಲ್ಲಿಯವರೆಗೂ ಹಿತವಂತರಾಗುವುದಕ್ಕೆ ಸಾಧ್ಯ ಇಲ್ಲವೋ ಅಂತವರ ಎರಡು ಮನೆಯನ್ನು ಒಂದಾಗಿಸ್ತೇನೆ ಅಂತ ಹೊರಟ್ರಿ ಅಲ್ವ? ಕುಟುಂಬಕ್ಕೆ ಒಳ್ಳೆಯದಾಗ್ತದೆ ಅಂತಾದ್ರೆ ವೈಯಕ್ತಿಕವಾಗಿ ತ್ಯಾಗ ಮಾಡುವುದು ದೊಡ್ಡ ವಿಷಯ ಅಲ್ಲ ಪ್ರಭು. ನಾವು ತ್ಯಾಗವನ್ನು ಮಾಡಬೇಕು. ಎಷ್ಟು ಸ್ವಾಮಿ? ಎಲ್ಲಿಯವರೆಗೆ ಸ್ವಾಮಿ? ಬೆಂಕಿ ಬಿಸುಪನ್ನು ತ್ಯಾಗ ಮಾಡಿದ್ರೆ ಬೆಂಕಿ ಅಂತ ಆಗುತ್ತದ? ನೀರು ತಣುಪನ್ನು ತ್ಯಾಗ ಮಾಡಿದ್ರೆ ನೀರು ಅಂತ ಆಗುತ್ತದ? ಹುರಿಯುವ ಸೂರ್ಯನಿಗೆ ಸಹಜವಾದದ್ದು ಪ್ರಭೆ. ಪ್ರಭೆ ಇಲ್ಲದ ಸೂರ್ಯನನ್ನು ಸೂರ್ಯ ಅಂತ ಆಡುವುದಕ್ಕಾಗುತ್ತದ? ಭೀಮಸೇನ ಅಂದ್ರೆ ಏನು ಸ್ವಾಮಿ? ವಿಕ್ರಮದ ಮೂರ್ತ ಸ್ವರೂಪ, ನೃಕೇಸರಿ ಅವತರಣವನ್ನು ಗೈದ ನರಸಿಂಹನಂತೆ ನಿಮಗಿರುವ ಉಭಯ ಕೈಗಳೇ ಪಂಚಾಸ್ಯದೋಪಾದಿಯಲ್ಲಿ ಹಿಸಿದು ತಿನ್ನುತ್ತೇನೆ ಅಂತ ಕೌರವಾದ್ಯರನ್ನು ತೊಡೆ ತಟ್ಟಿ ಆಡಿದವರು ಸ್ವಾಮಿ ನೀವು. ಈಗ ಬೇರೆಯವರನ್ನು ತೋರಿಸು. ಭಾರತ ಒಪ್ಪಿದ ಅಲ್ವೋ? ಒಪ್ಪಿದ. ಭಾರತ ಒಪ್ಪುವುದಕ್ಕೆ ಇದ್ದವ ಸ್ವಾಮಿ. ನಕುಲ ಸಹದೇವರು ನೀವು ಆಡಿದಂತೆ ಅಣ್ಣ ಆಡಿದ್ದನ್ನು ಮಾಡುವುದಕ್ಕಿದ್ದವರು. ಕೃಷ್ಣ ಸ್ವಾಮಿಯು ಒಂದು ಮುದ್ರೆ ಒತ್ತಿದನ ಹರಿಗೂ ಸನುಮತ ಅಂತ ಖಂಡಿತಲ್ವ? ಹೋಗಲಿ ಸ್ವಾಮಿ, ಯಾರಿಗೆ ಸನುಮತ ಆಗ್ತದೆ ಅಂತಲ್ಲ, ನನಗೆ ಪ್ರಧಾನ ಲಕ್ಷ್ಯ ಇರುವುದು ನೀವೇ ಸ್ವಾಮಿ. ಗಂಧಮಾದನದ ಪರ್ವತದಲ್ಲಿ ಬದರಿಕಾಶ್ರಮದ ಸಮೀಪದಲ್ಲಿ ವಾಸ ಮಾಡುತ್ತಾ ಇದ್ದವರು ನಾವು. ಋಷಿ ಸಂಸರ್ಗ ಸದಾ ಕಾಲವೂ ಋಷಿ ಸಂಸರ್ಗವೇ ನಮಗಿದ್ದದ್ದು. ಮಂತ್ರವಲ್ಲದೆ ಕರ್ಣದ್ವಯಗಳಿಗೆ ಬೇರೆ ಕೇಳುತ್ತಾ ಇರಲಿಲ್ಲ, ಮಂತ್ರರವನ್ನೇ ಕೇಳುತ್ತಾ ಇದ್ದವರು. ಸದಾ ಕಾಲ ಉಪದೇಶವನ್ನು ಮಾಡುತ್ತಾ ಇದ್ದವರು ಯುಧಿಷ್ಠಿರ ಭೂಪತಿಗಳು. ನೀವೇನು ಮಾಡ್ತಾ ಇದ್ರಿ ಸ್ವಾಮಿ? ನನಗೀ ಮಂತ್ರಗಳು ಬೇಡ, ನನಗೀ ಶಾಸ್ತ್ರದ ಜಿಜ್ಞಾಸೆಗಳು ಬೇಡ. ಸದಾ ಕಾಲವು ನನ್ನೊಳಗಿರುವುದು ಕ್ಷಾತ್ರ ಮಾತ್ರ. ಕ್ಷಾತ್ರಕ್ಕಾಗಿಯೇ ನಾನಿರುವುದು. ಕ್ಷಾತ್ರ ಬಯಸುವುದು ಕಾಳಗವನ್ನು, ಕ್ಷಾತ್ರ ಬಯಸುವುದು ವಿಕ್ರಮವನ್ನು, ಕ್ಷಾತ್ರ ಬಯಸುವುದು ಕೆಚ್ಚನ್ನೇ ಹೊರತು ಮಂತ್ರವನ್ನಲ್ಲ. ನನ್ನ ಬದುಕಿನ ಮಂತ್ರವೇ ಶಸ್ತ್ರ ಅಂತ, ನನ್ನ ಬದುಕಿನ ಶಾಸ್ತ್ರವೇ ಶಸ್ತ್ರ ಅಂತ ಸದಾ ಕಾಲ ಪುಟಿದೇಳುತ್ತಾ ಇದ್ದವರು, ಉತ್ಸಾಹದಿಂದ ನನ್ನೊಂದಿಗೆ ಆಡುತ್ತಾ ಇದ್ದವರು ನೀವು. ಯತಿತ್ವವನ್ನು ಕೈಗೊಂಡಿದೆ ಸ್ವಾಮಿ. ಈಗ ಅಜ್ಞಾತವನ್ನು ಪೂರೈಸಿ ನಮ್ಮ ಬದುಕಿನ ಭಾಗ್ಯೋದಯದ ಪರ್ವಕಾಲ ಅಂತ ನಾವು ಯೋಚಿಸ್ತಾ ಇರುವ ಈ ಹೊತ್ತಿನಲ್ಲಿ ಯತಿತ್ವವನ್ನು ಸ್ವೀಕರಿಸಿದ್ರು ಸ್ವಾಮಿ. ತಾಪಸಿಗಳಂತೆ ತ್ಯಾಗ ಮಾಡುವುದು ಎಲ್ಲವನ್ನು ಬಿಟ್ಟು ಬಿಡುತ್ತೇನೆ, ನಮಗೆ ಹಗೆಯಾದವರನ್ನಾದರೂ ಕ್ಷಮಿಸಿ ಬಿಡುತ್ತೇನೆಂಬ ಔದಾರ್ಯ ಪ್ರಕಟ ಆಗುವುದು ವಿರಾಗಿಗಳಲ್ಲಿ, ಪರಿವ್ರಾಜಕರಾದವರಲ್ಲಿ. ಏನು ತಾಪಸಿಗಳಾದ್ರೆ ಸ್ವಾಮಿ ನೀವು ಯತಿತ್ವವನ್ನು ಕೈಗೊಂಡಿದೆ ಹೇಳಿ? ಬಿಡಿ ಸ್ವಾಮಿ, ಧರ್ಮರಾಯ ಹಾಗೆ ಆಡಬೇಕಾದ್ರಿಂದಲೇ ಅವರು ಧರ್ಮರಾಯ. ಅವರಾಡಿದ್ದಕ್ಕಲ್ಲ ವಿಶೇಷ ಇರುವುದು ನನಗೆ. ಉಳಿದವರೆಲ್ಲರೂ ಒಂದು ಅಭಿಮತಕ್ಕೆ ಬಂದ ಹೊತ್ತಿನಲ್ಲಿಯೂ ವಿರೋಧಿಸಿ ನಿಂತ ಭೀಮಸೇನ ಒಬ್ಬ. 4 ಮಂದಿ ಪಾಂಡವರೊಟ್ಟಾಗಿ ಇದು ಹೀಗೆಯೇ ಆಗಬೇಕು. ಆ ಹೊತ್ತಿನಲ್ಲಾದರೂ ಯಾರು ವಿರೋಧಿಸಿದವರು? ನೀವೇ. ಆದ್ರಿಂದಲೇ ನನಗೆ ಪರಮ ಪ್ರೀತಿ, ಆದ್ರಿಂದಲೇ ನನಗೆ ನಿಮ್ಮ ಮಾತುಗಳಲ್ಲಿದ್ದದ್ದು ನಿರೀಕ್ಷೆ, ಉಳಿದವರ ಮಾತಲ್ಲ. ಮಗಳು ಇನ್ನೊಮ್ಮೆ ನೋಡಿ, ಒಮ್ಮೆ ಹೇಳಿದ್ರೆ ಸಾಕು. ಚೇ ಇಲ್ಲ ಸ್ವಾಮಿ, ಇನ್ನೊಮ್ಮೆ ಹೇಳಿ. ಮೊದಲೆಂದ ಮಾತು ವಚನಗಳು ಇದಲ್ಲ. ನಾನು ನೀವು ಅದೆಷ್ಟು ಬಾರಿ ಮಾತಾಡಲಿಲ್ಲ, ಬೇಡ. ಅಜ್ಞಾತವಾಸದಲ್ಲಿ ಜ್ಞಾತರಾಗದೆ ನೀವು ಒಲಲನಾಗಿಯೂ ನಾನು ಮಾಲಿನಿಯಾಗಿ ಇರುವ ಹೊತ್ತಿನಲ್ಲಾದ್ರು ಅರಮನೆಯಲ್ಲಿದ್ದ ಸಕಲರೂ ನಿದ್ರಾವಶರಾದ ಮೇಲೆ ಕತ್ತಲ ಗರ್ಭವನ್ನು ಸೀಳಿ ನಿಮ್ಮ ಆಲಯಕ್ಕೆ ಬರ್ತಾ ಇದ್ದ ನಾನು. ಅಟ್ಟಿ ಉಣ್ಣುತ್ತಾ ಇದ್ದ ಪಾಚಕ ವೃತ್ತಿಯಲ್ಲಿದ್ದ ತಾವು ಪವಡಿಸಿದವರು ದಿಗ್ಗನೆ ಮೇಲೆದ್ದು ಕುಳಿತ ಮೇಲೆ ನಾವು ಆಡುತ್ತಾ ಇದ್ದ ಮಾತು ಒಂದೇ. ದಿನಗಳಿಷ್ಟಿರುವುದು ಪಾಂಚಾಲೆ,
ಅದಾದ ಮೇಲೆ ಉರ ಬಗೆಯುತ್ತೇನೆ. ದಿನಗಳೆಷ್ಟಿರುವುದು ಪಾಂಚಾಲೆ, ಕೌರವಾದಿಗಳ ಮತನ. ದಿನಗಳು ಎಣಿಸುವುದಕ್ಕೆ ಬೆರಳೆಣಿಕೆಯದ್ದು ಪಾಂಚಾಲೆ. ನಾವು ಮರಳಿ ಹಸ್ತಿನಾವತಿಯನ್ನು ಸೇರುತ್ತೇವೆ. ವೀರವಾಕ್ಯಗಳು, ಪೌರುಷದ ನುಡಿಗಳು ಹಾಡುತ್ತಾ ಇದ್ದವರು ನೀವು. ನಿಮ್ಮ ಮೇಲೆ ವಿಶ್ವಾಸ ಇರುವುದು ಸ್ವಾಮಿ. ಈಗ ನೀವು ಸಂಧಿ ಅಂತ ಆಡುತ್ತೀರಿ ಅಂತಾದ್ರೆ ಏನು ಅಂತ ಹೇಳಬೇಕು ಸ್ವಾಮಿ?